ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ಸೆಲ್ಫ್ ಗ್ರೂಮಿಂಗ್ ಅದ್ರ ಬಗ್ಗೆ ಕೆಲವು ಅಂಶಗಳನ್ನ ನಿಮ್ ಜೊತೆಗೆ ಹಂಚ್ಕೋಬೇಕು ಅನ್ಕೊಂಡಿದೀನಿ. ಏನಿದು ಸೆಲ್ಫ್ ಗ್ರೂಮಿಂಗ್ ಅಂದ್ರೆ ಸ್ವಯಂ ಅಂದಗೊಳಿಸುವಿಕೆ. ಅಂದ್ರೆ ನಮ್ಮನ್ನ ನಾವು ಚೆನ್ನಾಗಿ ಅಂದವಾಗಿ ಕಾಣೋ ತರ ಮಾಡೋದು. ಇದು ಕೇಳೋದಕ್ಕೆ ಒಂದು ಚಿಕ್ಕ ಅಂಶ ತರ ಕಾಣಿಸುತ್ತೆ. ಆದರೆ ಮನೋವಿಜ್ಞಾನದಲ್ಲಿ ಅಂದ್ರೆ ಈ ಸೆಲ್ಫ್ ಗ್ರೂಮಿಂಗ್ ಸ್ವಯಂ ಅಂದಗೊಳಿಸುವಿಕೆ ನಮ್ಮ ಜೀವನದ ಮೇಲೆ ಪ್ರಭಾವ ಬೀರುತ್ತೆ. ಇದ್ರಲ್ಲಿ ಮುಖ್ಯವಾಗಿ ನಮ್ಮ ದೈಹಿಕ ಆರೋಗ್ಯ ಚೆನ್ನಾಗಾಗೋದಕ್ಕೆ ಹಲವಾರು ಅಂಶಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಈ ಸೆಲ್ಫ್ ಗ್ರೂಮಿಂಗ್ ನಲ್ಲಿ ನಾವು ಮೊದಲು ತಲೆಯಿಂದ ಹಿಡಿದು ಕಾಲಿನ ಹೆಬ್ಬೆಟ್ವರೆಗೂ ನಾವು ಮಾಡ್ಕೋಬೇಕಾಗತ್ತೆ. ಸ್ವಯಂ ಅಂದಗೊಳಿಸುವಿಕೆ ಅಂದ್ರೆ ಇದು ಅಂದ ಅಂದ್ರೆ ಮೇಕಪ್ ಮಾಡ್ಕೊಳ್ಳೋದು ಅಂತ ಅಲ್ಲ. ನಾವು ಯಾವುದೇ ಒಂದು ಕಾಸ್ಮೆಟಿಕ್ಸ್ ಯೂಸ್ ಮಾಡ್ಕೊಂಡು ಅಂದಗೊಳಿಸುವಿಕೆ ಅಂತ ಅಲ್ಲ. ನಮ್ಮ ಒಂದು ದೇಹದಲ್ಲಿರುವ ಅಂಗಾಂಗಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು. ಇದು ಕೇಳೋದಕ್ಕೆ ಸ್ವಲ್ಪ ಏನಿದು ಇದು ಎಲ್ಲಾರ್ಗೂ ಗೊತ್ತಿರತ್ತೆ, ಎಲ್ಲಾರು ಮಾಡ್ತಾರೆ, ಆದ್ರೆ ಇದನ್ ಯಾಕೆ ಹೇಳ್ತಾ ಇದ್ದಾರೆ ಅಂತ ನಿಮಗ್ ಅನ್ನಿಸ್ಬಹುದು. ತಲೆ ನೀಟಾಗಿ ಬಾಚ್ಕೊಂಡಿರ್ಬೇಕು, ಹೇಗ್ ಬೇಕಾಗ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು. ಆಮೇಲೆ ನಾವು ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀವೋ ಆ ಕಾರ್ಯಕ್ರಮಕ್ಕೆ ಹೊಂದುವಂತಹ ಹೇರ್ ಸ್ಟೈಲ್ ಅನ್ನ ನಾವು ಇರ್ಬೇಕಾಗತ್ತೆ. ಇವಾಗ ಯಾವ್ದೋ ಒಂದು ಸಮಾರಂಭಕ್ಕೆ ಹೋದಾಗ ಅಲ್ಲಿ ಯಾವ ತರ ನಾವು ಕಾಣಿಸ್ಬೇಕು ಆ ತರ ಕಾಣ್ಸಿಲ್ಲ, ತುಂಬಾ ವಿಭಿನ್ನವಾಗಿ ಕಾಣ್ಸಿದ್ರೆ ನಾವು ಸೆಲ್ಫ್ ಗ್ರೂಮಿಂಗ್ ಚೆನ್ನಾಗ್ ಮಾಡ್ಕೊಂಡಿಲ್ಲ ಅಂತಾನೆ ಅರ್ಥ. ನಾವು ತಲೆನ ನೀಟಾಗಿ ಬಾಚ್ಕೊಂಡಿರ್ಬೇಕು. ಆಮೇಲೆ ನಮ್ಮ ದೇಹವನ್ನ ಸ್ವಚ್ಛವಾಗಿ ಇಟ್ಕೊಂಡಿರ್ಬೇಕು. ಕಣ್ಣಿನಲ್ಲಿರುವ ಪಿಸ್ರನ್ನ ಎವ್ರಿ ಡೇ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಮುಖವನ್ನ ನೀಟಾಗಿ ತೊಳ್ಕೊಬೇಕು. ಯಾವುದೇ ಒಂದು ಕಲ್ಮಶ ಅಥವಾ ಧೂಳು ಯಾವ್ದು ಇಲ್ದೆ ಇರೋ ತರ ಸ್ವಚ್ಛವಾಗಿ ನಮ್ಮ ಮುಖವನ್ನು ಸಹ ಇಟ್ಕೊಂಡಿರ್ಬೇಕು. ಆಮೇಲೆ ಮೂಗಿನ ಸ್ವಚ್ಛತೆ, ಆಮೇಲೆ ಬಾಯಿಯನ್ನ ನೀಟಾಗಿ ಇಟ್ಕೊಂಡಿರ್ಬೇಕು. ಅದ್ರಲ್ಲಿರುವ ಹಲ್ಲುಗಳನ್ನ ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ ಅದು ನಮ್ಮ ದೈಹಿಕ ಆರೋಗ್ಯದ ಮೇಲೂ ಸಹ ಪರಿಣಾಮ ಬೀರುತ್ತೆ. ಹೀಗೆ ನಮ್ಮ ದೈಹಿಕ ಸ್ವಚ್ಛತೆಗೆ ಮೊದಲ ಆದ್ಯತೆ ಸೆಲ್ಫ್ ಗ್ರೂಮಿಂಗ್ ಅಲ್ಲಿ ನಾವು ಕಲ್ಕೊಳ್ತೀವಿ. ಸ್ವಚ್ಛವಾಗಿರ್ತೀವಿ ಅಂತಂದ್ರೆ ಬಹಳ ದುಬಾರಿಯ ಒಂದು ಕಾಸ್ಮೆಟಿಕ್ಸ್ ಯೂಸ್ ಮಾಡೋದು, ಆಮೇಲೆ ಸೋಪ್ಗಳನ್ನ ಯೂಸ್ ಮಾಡೋದು, ಆಮೇಲೆ ದುಬಾರಿ ಬಟ್ಟೆಗಳನ್ನ ಹಾಕೊಂಡ್ರೆ ಸೆಲ್ಫ್ ಗ್ರೂಮಿಂಗ್ ಚೆನ್ನಾಗ್ ಕಾಣ್ತೀವಿ ಹಾಗಲ್ಲ ಅರ್ಥ. ನಾವು ನಮ್ಮತ್ರ ಇರುವ ವಸ್ತುಗಳನ್ನು ಸ್ವಚ್ಛವಾಗಿ ಇರುವ ವಸ್ತುಗಳನ್ನು ಉಪಯೋಗ ಮಾಡೋದು. ಬಟ್ಟೆನು ಸಹ ನಾವು ಹೇಗ್ ಬೇಕಾಗ ಅಂದ್ರೆ ತುಂಬಾ ಹೊಲಸಾಗಿರುವ ಬಟ್ಟೆಗಳನ್ನ ಹಾಕೋಬಾರ್ದು. ಒಗೆದಿರುವ ಸ್ವಚ್ಛವಾಗಿರುವ ಅದು ಹಳೇದೇ ಇರ್ಬಹುದು ಬಟ್ಟೆ, ಅದನ್ನ ನಾವು ಧರಿಸ್ಬೇಕು. ಈ ಸೆಲ್ಫ್ ಗ್ರೂಮಿಂಗ್ ನಲ್ಲಿ ನಾವು ಬಟ್ಟೆ ಆಮೇಲೆ ನಾವು ಹೇಗ್ ಕಾಣಿಸ್ತಾ ಇದೀವಿ ಹೊರಗಡೆ, ನಮ್ಮ ಒಂದು ದೈಹಿಕ ಚಟುವಟಿಕೆಗಳು ಏನೇನಿದಾವೆ ಅನ್ನೋದು ಈ ಸೆಲ್ಫ್ ಗ್ರೂಮಿಂಗ್ ನಲ್ಲಿ ಬರುತ್ತೆ. ಗಂಡಸ್ರು ಅವ್ರಿಗೆ ಎಷ್ಟು ಅಂದ್ರೆ ಗಡ್ಡ ಮೀಸೆ ಎಷ್ಟು ಇರ್ಬೇಕೋ ಅಷ್ಟನ್ನೇ ಇಟ್ಕೊಂಡಿರ್ಬೇಕು. ತುಂಬಾ ಜಾಸ್ತಿ ಗಡ್ಡವನ್ನ ಬೆಳ್ಸೋದು ಇದನ್ನು ಸಹ ಸೆಲ್ಫ್ ಗ್ರೂಮಿಂಗ್ ಗೆ ಒಂದು ವಿರುದ್ಧವಾಗಿ ಹೋದಾಗೆ ಆಗತ್ತೆ. ಆಮೇಲೆ ಹೆಂಗಸರುನು ಸಹ ಹೆಣ್ಮಕ್ಳು ಚಿಕ್ಕವರು ಅಂದ್ರೆ ಅವರ ಒಂದು ವಯಸ್ಸಿಗೆ ತಕ್ಕ ಹಾಗೆ ಅವರು ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ದಿನನಿತ್ಯ ಅವರ ಮನೆಯಲ್ಲಿ ಇಲ್ಲ ಶಾಲೆಯಲ್ಲಿ ಅವರಿಗೆ ಅನುಗುಣವಾಗಿ ಅವರು ಮೇಕಪ್ ಅನ್ನ ಮಾಡ್ಕೋಬೇಕಾಗತ್ತೆ. ಹೇಗ್ ಬೇಕಾಗೋ ತುಂಬಾ ಮೇಕಪ್ ಮಾಡ್ಕೊಳ್ಳೋದು, ಆಮೇಲೆ ದೊಡ್ಡವರ ತರ ಮೇಕಪ್ ಮಾಡ್ಕೊಳ್ಳೋದು, ಅವರಿಗೆ ಹೊಂದಲಾರದಂತಹ ಬಟ್ಟೆಗಳನ್ನ ಹಾಕೊಳ್ಳೋದು, ಈ ತರ ಇವೆಲ್ಲನೂ ಸಹ ಸೆಲ್ಫ್ ಗ್ರೂಮಿಂಗ್ ಗೆ ವಿರುದ್ಧವಾಗಿರತ್ತೆ. ಈ ಸೆಲ್ಫ್ ಗ್ರೂಮಿಂಗ್ ಅಲ್ಲಿ ನಾವು ಎಷ್ಟು ಆತ್ಮವಿಶ್ವಾಸವಾಗಿ ನಮ್ಮನ್ನ ನಾವು ತೊಡಗಿಸ್ಕೊಂಡಿದೀವಿ ಸಮಾಜದಲ್ಲಿ ಅನ್ನೋದು ಇದರಲ್ಲಿ ಎದ್ದು ಕಾಣುತ್ತೆ. ಚಿಕ್ಕವರಿದ್ದಾಗಿಂದಾನೇ ನಾವು ಹೇಳ್ಕೊಟ್ರೆ ಮಕ್ಕಳಿಗೆ, ಮನೆಯಲ್ಲಿರುವಾಗ ಒಂದು 5-6 ವರ್ಷದಿಂದನೇ ನೀವು ಈಗ ಎಲ್ಲರೂ ಶಾಲೆಗಳಲ್ಲಿ ನೀಟಾಗಿ ತಲೆ ಬಾಚ್ಕೊಂಡಿರ್ಬೇಕು, ಮತ್ತೆ ಡ್ರೆಸ್ ಚೆನ್ನಾಗ್ ಅಂದ್ರೆ ಡ್ರೆಸ್ ಎಲ್ಲ ನೀಟಾಗಿ ಹಾಕೊಂಡಿರ್ಬೇಕು, ಯೂನಿಫಾರ್ಮ್ ಅದು ಒಗ್ದಿರ್ಬೇಕು, ಹೊಲ್ಸಾಗಿರ್ಬಾರ್ದು, ಆಮೇಲೆ ಉಗುರುಗಳನ್ನೆಲ್ಲ ಕಟ್ ಮಾಡ್ಕೊಂಡಿರ್ಬೇಕು, ಆಮೇಲೆ ಯಾವುದೇ ಒಂದು ಏನು ಫ್ಯಾಷನೇಬಲ್ ಹೇರ್ ಸ್ಟೈಲ್ ಹಾಕೊಂಡ್ ಬರ್ಬಾರ್ದು ಕ್ಲಾಸಿಗೆ. ಅವ್ರದ್ದೇ ಆದ ಪರ್ಟಿಕ್ಯುಲರ್ ಒಂದು ಹೇರ್ ಸ್ಟೈಲ್ ಇರುತ್ತೆ ಸ್ಕೂಲ್ಸ್ಗೆಲ್ಲ. ಹೀಗೆ ಮೊದಲ್ನಿಂದನೇ ಅವರು ಮಕ್ಕಳಿಗೆ ಆ ಒಂದು ತರಬೇತಿಯನ್ನ ಕೊಡ್ತಾರೆ. ಆದ್ರೆ ಕೆಲವು ಮಕ್ಕಳಿಗೆ ಇದು ಅಂದ್ರೆ ಮಾಡ್ಕೊಳಕ್ ಆಗಲ್ಲ ಎವ್ರಿ ಡೇ. ನಮ್ಮ ನಿತ್ಯ ನೋಡ್ದೆ ಅಂದ್ರೆ ಉಗುರು ಕಟ್ ಮಾಡ್ಕೊಂಡಿದಾರೋ ಇಲ್ವೋ, ನೀಟಾಗಿದಾರೋ ಇಲ್ವೋ ಅಂತ ನೋಡ್ದೆ ಇದ್ದಾಗ ಮಕ್ಕಳು ಅದನ್ನ ಮಾಡೋದನ್ನ ಮರ್ತ್ ಬಿಡ್ತಾರೆ. ಸೊ ಈ ಸೆಲ್ಫ್ ಗ್ರೂಮಿಂಗ್ ಅನ್ನೋದು ಮಕ್ಕಳಿಗೆ ಮೊದಲಿನಿಂದಾನೇ ಅವರು ಚಿಕ್ಕವರಿದ್ದಾಗಿಂದಾನೇ ಅವರು ನೀಟಾಗಿ ತಲೆ ಬಾಚ್ಕೊಳ್ಳೋದು, ಆಮೇಲೆ ಮೂಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಕಣ್ಣನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು, ಬಾಯನ್ನ ಕ್ಲೀನ್ ಆಗಿ ಇಟ್ಕೊಂಡಿರೋದು,
ಇದರಲ್ಲಿ ದೈಹಿಕ ಸ್ವಚ್ಛತೆ ಒಂದೇ ಬರಲ್ಲ, ಬೇರೆ ಬೇರೆ ತರದ ಗ್ರೂಮಿಂಗ್ ಇದೆ. ಸೆಲ್ಫ್ ಗ್ರೂಮಿಂಗ್ ನಲ್ಲಿ ಹೇಗ್ ಬಟ್ಟೆ ಹಾಕೊಳ್ಳೋದು, ಯಾವಾಗ ಇನ್ಶರ್ಟ್ ಮಾಡ್ಬೇಕು, ಆಮೇಲೆ ಹುಡುಗಿರು ಯಾವ ತರದೆಲ್ಲ ಔಟ್ಫಿಟ್ ಹಾಕೋಬಹುದು ಬೇರೆ ಬೇರೆ ಸ್ಥಳಗಳಲ್ಲಿ. ಈ ತರ ಸೆಲ್ಫ್ ಗ್ರೂಮಿಂಗ್ ಅಲ್ಲಿ ಹಲವಾರು ವಿಧಗಳಿದೆ. ಆದರೆ ನಮಗೆ ನಮ್ಮ ಜೀವನದಲ್ಲಿ ಬೇಸಿಕ್ ಅಂದ್ರೆ ನಮಗ್ ಬೇಕೇ ಬೇಕು ಈ ಅಂಶ ಅಂತ ನಾವು ಅನ್ಕೊಂಡಿದ್ದನ್ನ ಕೆಲವು ಅಂಶಗಳನ್ನ ಮಾತ್ರ ನಾನ್ ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಮೊದಲ ಆದ್ಯತೆ ದೈಹಿಕವಾಗಿ ಸ್ವಚ್ಛವಾಗಿರೋದು. ಆಮೇಲೆ ನಿಮಗೆ ಅನುಗುಣವಾಗುವಂತಹ ಮೇಕಪ್ ಅನ್ನ ಹಾಕೊಳ್ಳೋದು. ತುಂಬಾ ನಿಮ್ಗೆ ಅಂದ್ರೆ ಸರಿಯಾಗಿ ಕಾಣದೇ ಇರುವ ಮೇಕಪ್ ಅನ್ನ ತುಂಬಾ ಜನ ಹಾಕೊಳ್ತಿರ್ತಾರೆ. ಅದರಿಂದ ಅವ್ರಿಗೂನು ಇರಿಸು ಮುರಿಸಿಯೋ ಆಗ್ತಾ ಇರುತ್ತೆ ಜನಗಳ ಮಧ್ಯ. ಸೊ ನಿಮಗೆ ಯಾವ್ದು ಹೊಂದುತ್ತೋ ಅಂತಹ ಒಂದು ಕಾಸ್ಮೆಟಿಕ್ಸ್ ಇರ್ಬೋದು ಯೂಸ್ ಮಾಡಿ. ಇಲ್ಲ ಅಂದ್ರೆ ನಿಮಗ್ ಯಾವ್ದು ಇಷ್ಟನೋ, ನಿಮಗ್ ಚೆನ್ನಾಗ್ ಕಾಣಿಸೋದು ಅದನ್ನ ಯೂಸ್ ಮಾಡಿ. ಬಟ್ಟೆನೂ ಅಷ್ಟೇ ಬೇರೆಯವರಿಗೋಸ್ಕರ ನಮಗೆ ಇಷ್ಟವಿಲ್ಲದ, ತುಂಬಾ ಬಿಗಿಯಾದ, ಆಮೇಲೆ ನೋವುಂಟು ಮಾಡುವ ಯಾವುದೇ ಬಟ್ಟೆಯನ್ನ ಹಾಕೋಬೇಡಿ. ಆದಷ್ಟು ಸ್ವಚ್ಛವಾಗಿರುವ, ಒಗೆದಿರುವ ಮತ್ತು ನಮ್ಮ ದೇಹಕ್ಕೆ ಯಾವ್ದು ಅನುಗುಣವಾಗಿರುತ್ತೋ ಬಟ್ಟೆ ಅದನ್ನ ಯೂಸ್ ಮಾಡಿ. ಈ ಒಂದು ಸೆಲ್ಫ್ ಗ್ರೂಮಿಂಗ್ ಅನ್ನೋದು ತುಂಬಾ ಒಂದು ಪ್ರಭಾವಕಾರಿ ಅಂಶ ಜೀವನದಲ್ಲಿ. ನೀವು ಹಲವಾರು ವ್ಯಕ್ತಿಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಪ್ರಭಾವ ಬೀರಿದ ವ್ಯಕ್ತಿಗಳಲ್ಲಿ ಸೆಲ್ಫ್ ಗ್ರೂಮಿಂಗ್ ತುಂಬಾ ಚೆನ್ನಾಗಿರತ್ತೆ. ಅವರು ಅವರನ್ನ ಹೇಗೆ ಅಂದಗೊಳಿಸ್ಕೊಂಡಿದ್ದಾರೆ, ಅಂದ ಅಂದ್ರೆ ನೋಡೋದಕ್ಕೆ ಅಂತಲ್ಲ, ಅವರನ್ನ ನೋಡಿದಾಗ ಬೇರೆಯವರು ಪ್ರಭಾವಿತರಾಗ್ತಾರೆ. ಯಾಕೆ ಅಂದಾಗ ಅವರ ನಡೆನುಡಿಗಳು, ಅವರ ದೈಹಿಕ ಆರೋಗ್ಯ, ಆಮೇಲೆ ಅವರು ಹಾಕುವಂತಹ ಬಟ್ಟೆಗಳು, ಆಮೇಲೆ ಅವರ ಚಲನವಲನಗಳು, ಆಮೇಲೆ ಅವರು ಏನು ಉಪಯೋಗಿಸುವಂತಹ ಕೆಲವು ವಸ್ತುಗಳು, ಹೀಗೆ ಇವೆಲ್ಲನೂ ಸಹ ಸೆಲ್ಫ್ ಗ್ರೂಮಿಂಗ್ ಅಲ್ಲಿ ಬರುತ್ತೆ. ಸೊ ಈ ಒಂದು ಸೆಲ್ಫ್ ಗ್ರೂಮಿಂಗ್ ಅನ್ನೋದು ಒಂದು ಚಿಕ್ಕ ಪದ. ಆದ್ರೆ ಮನೋವಿಜ್ಞಾನದಲ್ಲಿ ಇದರಲ್ಲಿ ಸೆಲ್ಫ್ ಗ್ರೂಮಿಂಗ್ ಇಂದ ಏನೆಲ್ಲಾ ಅನುಕೂಲಗಳಿದೆ ಅಂತ ನಾವು ನೋಡಿದಾಗ ಇದರಿಂದ ನಮ್ಮ ಆತ್ಮವಿಶ್ವಾಸ ತುಂಬಾ ಚೆನ್ನಾಗಿರತ್ತೆ. ಯಾರು ಅವರನ್ನ ಸ್ವಯಂ ಅಂದಗೊಳಿಸ್ಕೊಂಡಿರ್ತಾರೋ, ಅಂದ್ರೆ ದೈಹಿಕವಾಗಿ ಸ್ವಚ್ಛವಾಗಿರ್ತಾರೋ, ಆರೋಗ್ಯವಾಗಿರ್ತಾರೋ, ಆರೋಗ್ಯಪೂರ್ಣವಾದ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೋ ಅವರಿಗೆ ಯಶಸ್ಸು ಬೇಗ ಸಿಗತ್ತೆ. ಅಂದ್ರೆ ಅವರ ಜೀವನದಲ್ಲಿ ಮಾನಸಿಕ ನೆಮ್ಮದಿನೂ ಸಹ ಚೆನ್ನಾಗಿರತ್ತೆ. ಅವರು ಮಾಡುವಂತಹ ಕೆಲಸದಲ್ಲಿನೂ ಸಹ ಶ್ರದ್ಧೆ ಜಾಸ್ತಿ ಇರುತ್ತೆ. ಸೊ ಈ ಎಲ್ಲಾ ಕೆಲವು ಅಂಶಗಳು ಸೆಲ್ಫ್ ಗ್ರೂಮಿಂಗ್ ಇಂದ ತುಂಬಾ ಚೆನ್ನಾಗಿ ನಮ್ಮ ಜೀವನದಲ್ಲಿ ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನ ನಾವು ನೋಡ್ಬಹುದು. ಸೊ ಯಾರೆಲ್ಲ ನಿಮ್ಗೆ ಅನ್ಸುತ್ತೋ ನಾನ್ ಸ್ವಲ್ಪನಾದ್ರೂ ಹಿಂಗೆ ಚೇಂಜ್ ಆಗ್ಬೇಕು ಅಂತ, ಸಕಾರಾತ್ಮಕವಾಗಿ ನೀವು ಆಲೋಚನೆ ಮಾಡಿ ನಿಮಗೆ ಯಾವ್ದು ದೈಹಿಕವಾಗಿ ಒಳ್ಳೇದು, ಆಮೇಲೆ ಸ್ವಚ್ಛವಾಗಿರ್ತೀರಿ ಅಂತ ನಿಮ್ಗೆ ಅನ್ಸುತ್ತೋ ನೀವು ಆ ಸೆಲ್ಫ್ ಗ್ರೂಮಿಂಗ್ ಪ್ಯಾಟರ್ನ್ ಅನ್ನ ನೀವುನು ಸಹ ಅಳವಡಿಸ್ಕೊಳ್ಳಿ. ಜೀವನದಲ್ಲಿ ಸಕಾರಾತ್ಮಕ ಆಲೋಚನೆಗಳು ಸಹ ನಿಮಗೆ ಅದರಿಂದ ಬರುತ್ತೆ. ಸೊ ಇದರಿಂದ ದೈಹಿಕ ಆರೋಗ್ಯನೂ ಚೆನ್ನಾಗಿರುತ್ತೆ, ಮಾನಸಿಕ ಆರೋಗ್ಯನೂ ಸಹ ತುಂಬಾ ಚೆನ್ನಾಗಿರುತ್ತೆ. ಇದು ನಾವು ದೊಡ್ಡವರಿಗಷ್ಟೇ ಅಲ್ಲ, ಚಿಕ್ಕವರಿಗೂ ಸಹ ತುಂಬಾ ಪ್ರಭಾವ ಬೀರುತ್ತೆ. ನಾನು ಈ ವಿಷಯದ ಬಗ್ಗೆ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅನ್ಕೊಂಡಿದ್ದೆ. ಹೇಗನ್ನಿಸ್ತು ಈ ಸೆಲ್ಫ್ ಗ್ರೂಮಿಂಗ್ ಅನ್ನೋದು ವಿಷಯ ಅಂತ ನನಗೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.